ಪರಮ ಭಕ್ತನು ರಸಧಾರನು ಆದ ಬಲರಾಮಗೋಸ್ಕರ ವಿಷಯವಾಗಿ ವಿಖ್ಯಾತ ಶ್ರೀಮಂತ ವೈಷ್ಣವ ಕುಲಕ್ಕೆ ಸೇರಿದ ಈಗ ಹೇಗೆ ರಾಮಕೃಷ್ಣರ ಸಂಪರ್ಕ ಬರುತ್ತಿದ್ದಂತೆಯೇ ಅವರ ಆಳ ಆಕರ್ಷಣೆಗೊಳಗಾಗಿ ಅವರಲ್ಲಿ ಕರುಣಾಪೂರ್ವಕವಾಗಿ ಶರಣಾದರು ಮತ್ತು ಅವನೊಂದಿಗೆ ಹೇಗೆ ಅವನ ಹೆಂಡತಿ ಮಕ್ಕಳು ಶ್ರೀರಾಮಕೃಷ್ಣರ ಆಪ್ತ ವಲಯಕ್ಕೆ ಸೇರಿಕೊಂಡರು ಎನ್ನುವ ಆಶ್ಚರ್ಯಕರ ವೃತ್ತಾಂತವನ್ನು ಹಿಂದೆಯೇ ನೋಡಿದ್ದೇವೆ. ಶ್ರೀರಾಮಕೃಷ್ಣರ ಬಗ್ಗೆ ಅವನಲ್ಲಿ ಮೂಡಿದ ಶ್ರದ್ಧಾಭಕ್ತಿಗಳು ಕ್ರಮೇಣ ಮತ್ತಷ್ಟು ಆಳವಾದವು. ಅವರ ಸಹವಾಸದಲ್ಲಿ ಅವನ ಜೀವನವೇ ಪರಿವರ್ತನೆಗೊಳ್ಳತೊಡಗಿತು. ಬಲರಾಮನ ಈ ವರ್ತನೆ ಅವನ ಸಂಬಂಧಿಕರಲ್ಲಿ ಅನೇಕರ ಅಸಮಾಧಾನಕ್ಕೆ ಕಾರಣವಾಯಿತು. ಅವನು ಧಾರ್ಮಿಕ ಜೀವನಕ್ಕೆ ಮಾನವಂಶ, ಅದರ ಕೀರ್ತಿ, ಹೆಚ್ಚುಗಾರಿಕೆ, ತಲಾಂತರದಿಂದ ಬಂದ ಮಡಿವಂತಿಕೆ ಮೊದಲಾದ ಸಂಪ್ರದಾಯಗಳು, ತಮ್ಮ ಶ್ರೀಮಂತಿಕೆ ಇವೆಲ್ಲ ಅವರಿಗೆ ವಿಶೇಷ ಅಭಿಮಾನದ ವಿಷಯಗಳು. ವೈಷ್ಣವ ಮತದ ಧರ್ಮಗುರುಗಳನ್ನಲ್ಲದೆ ಮತ್ತಾವ ಗುರುವನ್ನು ಸಾಧುವನ್ನು ಲೆಕ್ಕಿಸುವವರಲ್ಲ ಅವರು. ಅಲ್ಲದೆ ಎಂತೆಂಥ ಮಹಿಮಾವಂತರನ್ನೆಲ್ಲ ಹಿರಿಯರನ್ನಾಗಿ ಪಡೆದ ತಮ್ಮನ್ನು ಆ ಮಹಿಮೆ ರಕ್ತಗತವಾಗಿ ನಂಬಿರುವುದೇ ಅವರ ದೃಢವಾದ ನಂಬಿಕೆ. ಇನ್ನು ಆ ರಾಮಕೃಷ್ಣರು ಆಚಾರ ನಿಯಮ ವ್ರತ ನಿಷ್ಠೆಗಳೊಂದು ಇಲ್ಲದ ಸ್ವೇಚ್ಛಾಚಾರಿ, ಜಪಮಾಲೆ, ತಿಕಲ, ಮುದ್ರೆ